ಬಿಜೆಪಿಯ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇವತ್ತು ಕೂಡ ಮಹತ್ವದ ಸಭೆ ನಡೆದಿದೆ. ಸಭೆಯಲ್ಲಿ ಮುಖ್ಯವಾಗಿ ಇದೇ ಬಣಗಳ ಕುರಿತಂತೆ ಚರ್ಚೆಯನ್ನು ಮಾಡಲಾಗಿದೆ. ಹೌದು, ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಸ್ ಅಂತೂ ನಡೀತಾ ಇದೆ. ರಾಧಾ ಮೋಹನ್ ದಾಸ್ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆದಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿದ್ದಾರೆ ರಾಧಾ ಮೋಹನ್ ದಾಸ್. ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಈ ಸಭೆಯಲ್ಲಿ ಬಿಎಸ್ ಯಡಿಯೂರಪ್ಪನವರಿದ್ರು, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇದ್ರು, ಸಿಟಿ ರವಿ, ಪ್ರಹ್ಲಾದ್ ಜೋಶಿ, ಅಶ್ವಥ್ ನಾರಾಯಣ್, ಗೋವಿಂದ ಕಾರಜೋಳ, ನಳಿನ್ ಕುಮಾರ್ ಕಟೀಲ್, ವಿಪಕ್ಷ ನಾಯಕ ಅಶೋಕ್ ಸದಾನಂದ ಗೌಡರು ಉಪಸ್ಥಿತರಿದ್ರು. ಈ ಒಂದು ಸಭೆಯಲ್ಲಿ ಹಾಗಾದ್ರೆ ಆಗಿರುವಂತಹ ಬಣ ಬಡಿದಾಟಕ್ಕೆ ಏನಾದರೂ ಮುಲಾಮನ ಹುಡುಕಿದ್ದಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ಹೇಗಾಗ್ಬಿಟ್ಟಿದೆ ಅಂದ್ರೆ ಬಿಜೆಪಿಯಲ್ಲಿ ಬಣಗಳು ಎಡಕ್ಕೊಂದು ಬಲಕ್ಕೊಂದು ನಿಂತ್ಕೊಂಡಿದ್ದರಿಂದಾಗಿ ಪಕ್ಷಾಂತ ಸಂದರ್ಭದಲ್ಲಿ ಸಮರ್ಪಕವಾಗಿ ಆಡಳಿತ ಪಕ್ಷದ ವಿರುದ್ಧ ಹೋರಾಡುವಂತಹ ಯಾವುದೇ ಮನಸ್ಥಿತಿ ಇದ್ದಂತ ಕಾಣ್ತಾ ಇಲ್ಲ. ಕಾರಣ ರಾಜ್ಯ ಸರ್ಕಾರ ಅಂತ ಹಗರಣಗಳ ಉಲ್ಲೇಖವನ್ನ ಬಿಜೆಪಿ ಮಾಡಿದ್ರು ಕೂಡ, ಹೋರಾಟಗಳನ್ನ ಮಾಡ್ತಿದ್ರು ಕೂಡ ಬಣಗಳ ರೀತಿಯಲ್ಲಿ ಹೋರಾಟ ಆಗ್ತಾ ಇದೆ. ಇದೇ ವಕ್ಫ್ ವಿಚಾರವನ್ನ ವಿಜೇಂದ್ರ ಬಣ ಕೂಡ ಹೋರಾಟ ಮಾಡಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸುವ ಕೆಲಸ ಮಾಡ್ತಾ ಇದೆ. ಅದೇ ವಕ್ಫ್ ವಿಚಾರವನ್ನ ಯತ್ನಾಳ್ ಬಣ ಕೂಡ ಹೋರಾಟ ಮಾಡಿ ರಾಜ್ಯದ ಜನತೆಯ ಮುಂದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗಾಗಿ ಈ ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕೋದಕ್ಕೆ ಯಾವ ರೀತಿಯ ಪ್ರಯತ್ನಗಳು ಕೋರ್ ಕಮಿಟಿ ಸಭೆಯಲ್ಲಿ ಆಯ್ತು ಅನ್ನೋದೇ ಸದ್ಯದ ಕುತೂಹಲ. ನೋಡಿ, ಇದು ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ಅನ್ನೋದೇ ಆದ್ರೆ, ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ಅನ್ನೋದಾದ್ರೆ, ಬಿಜೆಪಿಯ ಮೀಟಿಂಗ್ ಅನ್ನೋದಾದ್ರೆ ಯತ್ನಾಳ್ ಅವರು ಕೂಡ ಇಲ್ಲಿರಬೇಕಾಗಿತ್ತು. ಆದರೆ ಅಂತ ಯಾವುದೇ ಬೆಳವಣಿಗೆಗಳು ನಡೆದಿಲ್ಲ ಅನ್ನೋದಾದ್ರೆ ಇದು ಬಹಳ ಮುಖ್ಯವಾದಂಥ ವಿಚಾರ. ನೋಡಿ, ಆಂತರಿಕವಾಗಿ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಇಲ್ಲಿ ಯಡಿಯೂರಪ್ಪನವರು ಇದ್ದಾರೆ, ವಿಜಯೇಂದ್ರ ಇದ್ದಾರೆ, ಅಶೋಕ್ ಇದ್ದಾರೆ, ಸದಾನಂದ ಗೌಡರು ಇದ್ದಾರೆ, ಗೋವಿಂದ ಕಾರಜೋಳ ಇದ್ದಾರೆ, ಸಿಟಿ ರವಿ ಇದ್ದಾರೆ, ಅಶ್ವಥ್ ನಾರಾಯಣ್, ಹೀಗೆ ಪ್ರಮುಖ ನಾಯಕರೆಲ್ಲರೂ ಸೇರಿರುವಂತಹ ಈ ಸಭೆಯಲ್ಲಿ ಪ್ರಮುಖ ವಿಚಾರಗಳ ಚರ್ಚೆ ಕೂಡ ನಡೆಯುತ್ತೆ. ಇದರ ನಡುವೆ ಈ ಸಭೆಯ ಮೂಲಕ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ಅಂದಾಗ ಆಗಿರುವಂತಹ ಆಂತರಿಕ ಕಲಹಗಳು, ಒಳಬೇದುಲಿ ಅಥವಾ ಶೀತಲ ಸಮರವನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಇದು ಸಹಕಾರಿಯಾಗತ್ತೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಈ ನಡುವೆ ನೋಡಿ, ಯಾರೆಲ್ಲ ಗೈರಾಗಿದ್ದಾರೆ ಅನ್ನೋದು ಇಲ್ಲಿ ಬಹಳ ಮುಖ್ಯ. ಈಗಾಗಲೇ ಬಿಜೆಪಿಯಲ್ಲಿ ಬಣಗಳಾಗ್ಬಿಟ್ಟಿದ್ದಾವೆ. ಯತ್ನಾಳ್, ಅರವಿಂದ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ ಇವರೆಲ್ಲ ಒಂದು ಕಡೆ ಸೇರಿಕೊಂಡು ಸಭೆಗೆ ಗೈರಾಗಿದ್ರೆ, ಮಗದೊಂದು ಕಡೆ ನೋಡಿ ಬಸವರಾಜ ಬೊಮ್ಮಾಯಿ ಕೂಡ ಈ ಸಭೆಗೆ ಬಂದಿಲ್ಲ. ಕೋರ್ ಕಮಿಟಿ ಸಭೆಗೆ ಗೈರಾಗಿದ್ದಾರೆ ಬಸವರಾಜ ಬೊಮ್ಮಾಯಿ. ತಮ್ಮ ಅಸಮಾಧಾನವನ್ನೇ ಈ ಮೂಲಕ ಹೊರಹಾಕಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪಕ್ಷದ ನಾಯಕರ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಬಸವರಾಜ ಬೊಮ್ಮಾಯಿ. ಭರತ್ ಬೊಮ್ಮಾಯಿ ಗೆಲುವಿಗೆ ಪಣದುಟ್ಟು ಪ್ರಚಾರಕ್ಕೆ ಬಿಜೆಪಿಯ ನಾಯಕರು ಸಹಕರಿಸಲಿಲ್ಲ ಅನ್ನುವಂತಹ ಅಸಮಾಧಾನವನ್ನ ಈ ಮೀಟಿಂಗ್ಗೆ ಗೈರಾಗುವ ಮೂಲಕ ಬಸವರಾಜ ಬೊಮ್ಮಾಯಿ ಹಾಗಾದ್ರೆ ಹೊರ ಹಾಕಿದ್ರಾ ಅನ್ನೋದೇ ಸದ್ಯದ ಪ್ರಶ್ನೆ. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ. ಜನಾರ್ದನ್, ಬಿಜೆಪಿಯಲ್ಲಿರುವಂತಹ ಆಂತರಿಕ ಸಮಸ್ಯೆನ ಬಗೆಹರಿಸೋದಕ್ಕೆ ಈ ಮೀಟಿಂಗ್ ಅನ್ನ ಮಾಡಲಾಯ್ತಾ? ಹಂಗಿದ್ದಿದ್ರೆ ಪ್ರತಿಯೊಬ್ಬರು ಕೂಡ ಹಾಜರಾಗಬೇಕಾಗಿತ್ತು. ಆದರೆ ಕೆಲವರಿದ್ದಾರೆ, ಹಲವರಿಲ್ಲ ಅನ್ನುವಂಥ ಸ್ಥಿತಿ. ಈ ಮೀಟಿಂಗ್ನ ಹೈಲೈಟ್ಸ್ ಏನು? ಆಂತರಿಕ ಶಮನವನ್ನು ಕಡಿಮೆ ಮಾಡೋದಕ್ಕೆ ಈ ಮೀಟಿಂಗ್ ಎಷ್ಟರ ಮಟ್ಟಿಗೆ ಸಹಕಾರಿ? ದಿವಶ್ರೀ, ಬಿಜೆಪಿ ಕಚೇರಿಯಲ್ಲಿ ಸಭೆ ಆರಂಭ ಆಗಿದೆ. 3 ಸಭೆಗೆ ಗೈರಾಗಿದ್ದಾರೆ. ಅದರಲ್ಲಿ ನಿರ್ಮಲ್ ಕುಮಾರ್ ಸುರಾನ ಅವರು ಒಬ್ರು ಗೈರಾಗಿದ್ದಾರೆ. ಇನ್ನೊಂದು ಶ್ರೀರಾಮುಲು ಬಳ್ಳಾರಿಯಲ್ಲಿ ಈಗಾಗಲೇ ಧರಣಿಯನ್ನ ಆರಂಭಿಸಿದ್ದಾರೆ ಸರ್ಕಾರದ ವಿರುದ್ಧವಾಗಿ. ಇನ್ನೊಬ್ರು ಬಸವರಾಜ ಬೊಮ್ಮಾಯಿ ಗೈರಾಗಿದ್ದಾರೆ. ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಗೈರು ಆಗಿರುವಂತ ವಿಚಾರ ಬಹಳ ದೊಡ್ಡ ಮಟ್ಟಕ್ಕೆ ಎಲ್ಲರನ್ನು ಕೂಡ ಕಾಡ್ತಾ ಇದೆ. ಕಾರಣ ಅಂತಂದ್ರೆ ಅವರು ಯಾವುದೇ ಸಂದರ್ಭದಲ್ಲಿ ಕೋರ್ ಕಮಿಟಿ ಇದ್ದಂತ ಸಂದರ್ಭದಲ್ಲಿ ಗೈರಾಗಿರುವಂತದ್ದು ಕಡಿಮೆ. ತೀರಾ ಅಂತ ಅನಿವಾರ್ಯ ಪರಿಸ್ಥಿತಿ ಇದ್ರೆ ಮಾತ್ರ ಗೈರಾಗ್ತಿದ್ರು. ಆದ್ರೆ ಈ ಬಾರಿ ಗೈರಾಗಿರೋದು, ಈ ಸಭೆ ಒಂದ್ ರೀತಿಯಲ್ಲಿ ಅಸಮಾಧಾನವನ್ನ ಶಮನ ಮಾಡೋದಕ್ಕೋಸ್ಕರನೇ ನಡೆಸ್ತಾ ಇರುವಂತ ಸಭೆ ಇದು ಕೋರ್ ಕಮಿಟಿ. ಆ ಸಭೆಗೆ ಇವರು ಗೈರಾಗುವ ಮೂಲಕ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕಾರಣ ಏನಂತಂದ್ರೆ, ಬಸವರಾಜ ಬೊಮ್ಮಾಯಿ ಅವರ ಮಗ ಭರತ್ ಬೊಮ್ಮಾಯಿ ಅವರ ಗೆಲುವಿಗೆ ಯಾರೆಲ್ಲ ಶ್ರಮಿಸಬೇಕಾಗಿತ್ತು, ಪಟ್ಟು ನಿಂತು ಅಲ್ಲಿ ಕ್ಷೇತ್ರದಲ್ಲಿ ಬೀಡು ಬಿಟ್ಟು ಗೆಲ್ಲಿಸಲಿಕ್ಕೆ ಹೋರಾಡಬೇಕಾಗಿತ್ತು ಅಂತ ಕೆಲಸಗಳನ್ನ ಪಕ್ಷದ ನಾಯಕರು ಮಾಡ್ಲಿಲ್ಲ ಅನ್ನೋಂತ ಅಸಮಾಧಾನ ಬಸವರಾಜ ಬೊಮ್ಮಾಯಿ ಅವರಿಗಿದೆ. ಆ ಕಾರಣಕ್ಕಾಗಿ ಗೈರಾಗಿದ್ದಾರೆ ಅನ್ನೋಂತ ಮಾಹಿತಿ, ಆ ಮೂಲಕವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಅನ್ನೋಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಇನ್ನೊಂದಂದ್ರೆ ದಿವಶ್ರೀ, ಇವತ್ತಿನ ಸಭೆಯಲ್ಲಿ ಬಹಳ ಪ್ರಮುಖವಾದಂತ ಚರ್ಚೆ ಏನಂತಂದ್ರೆ,
ಯತ್ನಾಳ್ ಅವರ ಟೀಮ್ ಈಗಾಗಲೇ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಯಡಿಯೂರಪ್ಪನವರ ವಿರುದ್ಧವಾಗಿ ತೀವ್ರವಾಗಿ ಅಸಮಾಧಾನವನ್ನು ಹೊರ ಹಾಕ್ತಾ ಇದೆ. ಯತ್ನಾಳ್ ಅವರಿಗೆ ಕೇಂದ್ರದಿಂದ ನೋಟಿಸ್ ಕೂಡ ಬಂದಿದೆ, ಹೋಗಿ ಉತ್ತರವನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಯತ್ನಾಳ್ಗೆ ಈ ವಿಚಾರದಲ್ಲಿ ಹೈಕಮಾಂಡ್ ಕೂಡ ಒಂದು ಸಲಹೆಯನ್ನ ಕೊಟ್ಟಿದೆ, ಸದ್ಯಕ್ಕೆ ಶಾಂತವಾಗಿರಿ, ಎಲ್ಲವೂ ಕೂಡ ಸರಿಯಾಗತ್ತೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ವಿಜೇಂದ್ರ ಅವರ ಟೀಮಿಗೆ ಎಲ್ಲ ನಾಯಕರೆಲ್ಲ ಸೇರಿ ಸಮಸ್ಯೆಯನ್ನ ಪರಿಹರಿಸಿ ಸಂಧಾನ ಸೂತ್ರವನ್ನ ಕಂಡುಕೊಳ್ಬೇಕು, ಇದು ಕ್ರಮ ತೆಗೆದುಕೊಂಡು ಇನ್ನಂತ ಮಾಡುವುದಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಅನ್ನೋ ಮಾಹಿತಿ. ಆ ಕಾರಣಕ್ಕಾಗಿ ಇವತ್ತಿನ ಸಭೆ ಬಹಳ ಪ್ರಮುಖವಾದದ್ದು. ಇವತ್ತಿನ ಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಗತ್ತೆ. ಪ್ರಹ್ಲಾದ್ ಜೋಶಿ ಅವರು ಕೂಡ ಬಂದಿದ್ದಾರೆ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಿಜೆಪಿಯ ರಾಜ್ಯ ಉಸ್ತುವಾರಿ ಇದ್ದಾರೆ, ಅವರು ಕೂಡ ಬಂದಿದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ಚರ್ಚೆ ಆಗುತ್ತದೆ ಅಂದ್ರೆ ಯಾವ ರೀತಿಯಲ್ಲಿ ಇವರನ್ನ ಸಮಾಧಾನ ಪಡಿಸಬಹುದು. ಅವರ ಬೇಡಿಕೆ ನೇರವಾಗಿರೋದು ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅನ್ನೋ ಬೇಡಿಕೆ ಇದೆ. ಆದ್ರೆ ಅದು ಸದ್ಯಕ್ಕೆ ಪಕ್ಷದಲ್ಲಿ ಅಂತ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಕಷ್ಟ ಸಾಧ್ಯ ಇದೆ. ಮುಂದೆ ಚುನಾವಣೆ ನಡೆಯುವಂತ ಪಕ್ಷದಲ್ಲಿ ಆಂತರಿಕ ಚುನಾವಣೆ ನಡೆದಾಗ ಅದು ತೀರ್ಮಾನ ಆಗುತ್ತೆ. ಆದ್ರೆ ಸದ್ಯಕ್ಕೆ ಆ ರೀತಿಯ ನಿರ್ಣಯಕ್ಕಿಂತ ಹೆಚ್ಚಾಗಿ ಅವರ ಅಸಮಾಧಾನವನ್ನ ಸರಿಪಡಿಸಲಿಕ್ಕೆ ಏನು ಮಾಡ್ಬೇಕು, ಶಮನ ಮಾಡ್ಲಿಕ್ಕೆ ಏನು ಮಾಡ್ಬೇಕು, ಅವ್ರನ್ನ ಕೋರ್ ಕಮಿಟಿಯಲ್ಲಿ ಸೇರಿಸುವಂತ ಬೇಡಿಕೆ ಏನಾದ್ರು ಇದೆಯಾ? ಆತರ ಇದ್ರೆ ಯತ್ನಾಳ್ ಅವರ ಟೀಮ್ ನಲ್ಲಿ ಒಂದ್ 2-3 ಜನರನ್ನ ಕೋರ್ ಕಮಿಟಿಗೆ ಸೇರಿಸುವಂತಹ ಕೆಲಸವನ್ನ ಮಾಡಬೇಕು. ಅದ್ರ ಬಗ್ಗೆ ಮಾಹಿತಿ ಕೊಡಿ. ಪದಾಧಿಕಾರಿಗಳ ಪಟ್ಟಿಯಲ್ಲೂ ಕೂಡ ಪರಿಷ್ಕರಣೆ ಆಗ್ಬೇಕು, ಅದ್ರ ಬಗ್ಗೆ ಮಾಹಿತಿ ಕೊಡಿ. ಹೀಗೆ ಹಲವಾರು ಬೇಡಿಕೆಗಳು ಏನೇನಿದ್ದಾವೆ ಅದು ಎಲ್ಲವನ್ನು ಕೂಡ ಚರ್ಚೆ ಮಾಡಿ ಒಂದು ವರದಿಯನ್ನ ಹೈಕಮಾಂಡ್ಗೆ ಕೊಡುವಂತ ತೀರ್ಮಾನವನ್ನ ವಿಜೇಂದ್ರ ಅವರು ಮತ್ತೆ ಉಳಿದಂತ ನಾಯಕರು ಮಾಡ್ಲಿಕ್ಕಿದ್ದಾರೆ. ಇವತ್ತಿನ ಸಭೆ ಅದೇ ಕಾರಣಕ್ಕಾಗಿ ಬಹಳ ಮಹತ್ವನ ಪಡ್ಕೊಂಡಿದೆ. ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಸ್ವಲ್ಪ ಯತ್ನಾಳ್ ಅವರ ಪರವಾಗಿ ಇದ್ರು ಅನ್ನೋಂತ ಮಾಹಿತಿ ಇದೆ. ಆದ್ರೆ ಅವರು ಇವತ್ತಿನ ಸಭೆಗೆ ಗೈರಾಗಿದ್ದಾರೆ. ಸಭೆಯಲ್ಲಿ ಎರಡೂ ಕಡೆಯವರು ಇದ್ದಾರೆ. ಕೋರ್ ಕಮಿಟಿಯಲ್ಲಿ ವಿಜೇಂದ್ರ ಅವರನ್ನ ಬೆಂಬಲಿಸುವಂತವರು ಮತ್ತೆ ಯತ್ನಾಳ್ ಅವರನ್ನ ಬೆಂಬಲಿಸುವಂತವರು. ಕೆಲವರು ಬಹಿರಂಗವಾಗಿ ಬೆಂಬಲಿಸದೇ ಇದ್ರು ಸಹಿತ 4 ಗೋಡೆ ನಡುವೆಯಲ್ಲಿ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡುವಾಗ ಅದನ್ನ ಖಡಾಖಂಡಿತವಾಗಿ ಮಾತಾಡುವಂತವರು ಕೂಡ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿದ್ದಾರೆ. ಹೀಗಾಗಿ ಬಹಳ ಮಹತ್ವನ ಪಡ್ಕೊಂಡಿದೆ. ಸಭೆಯ ನಂತರದಲ್ಲಿ ಆ ಒಂದು ವರದಿಯನ್ನ ಹೈಕಮಾಂಡ್ಗೆ ತಲುಪಬೇಕಾಗತ್ತೆ. ಸಭೆಯಲ್ಲಿ ಏನ್ ತೀರ್ಮಾನ ತೆಗೆದುಕೊಳ್ಳಾಯ್ತು, ಯಾವ ರೀತಿಯಲ್ಲಿ ಅವರ ಭಿನ್ನಮತವನ್ನ ಶಮನ ಮಾಡ್ಲಿಕ್ಕೆ ಒಂದು ಪ್ಲಾನ್ ಅನ್ನ ರೂಪಿಸಲಾಗಿದೆ, ಪದಾಧಿಕಾರಿಗಳ ಪಟ್ಟಿ ಪರಿಷ್ಕರಣೆ ಹೇಗಿರುತ್ತೆ ಮತ್ತು ಹೊಸದಾಗಿ ಕೋರ್ ಕಮಿಟಿ ರಚನೆ ಮಾಡ್ಲಿಕ್ಕೆ ಯಾರನ್ನೆಲ್ಲ ಸೇರಿಸಬಹುದು ಅನ್ನುವಂತ ಒಂದು ವರದಿಯನ್ನ ಹೈಕಮಾಂಡ್ಗೆ ಕೊಡ್ಬೇಕಾಗತ್ತೆ. ಇವರು ಕೊಡುವಂತ ಸಾಧ್ಯತೆ ಇದೆ. ಆ ವಿಚಾರದಲ್ಲಿ ಸಭೆ ಈಗ ನಡೀತಾ ಇದೆ. ಬಹುಶಃ ಇನ್ನೊಂದು 2.25 ಗಂಟೆ ಸಭೆ ನಡೆಯೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು ಜನಾರ್ದನ್, ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.